ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ. ನಮ್ಮ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಾದರೆ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪ್ರಾರ್ಥನೆ ಕೌಸಲ್ಯ, ರೂಪ ಹಾಗೂ ಕೃಷ್ಣಪ್ರಿಯ. ಜಗದಂಬೆಯ ಮೈಮಣ್ಣಲಿ ಮೂಡಿದ ಮೂರುತಿಯೇ, ಮೃಗದರ ನೋಡಿದ ಮಾಡಿದ ಬೇರೆ ಆಕೃತಿಯೇ. ಜಗದಂಬೆಯ ಮೈಮಣ್ಣಲಿ ಮೂಡಿದ ಮೂರುತಿಯೇ, ಮೃಗದರ ನೋಡಿದ ಮಾಡಿದ ಬೇರೆ ಆಕೃತಿಯೇ. ಚಿಗುರಾಗಿದೆ ಹಿನ್ನಾಲಿಗೆಯಲ್ಲಿ ದಿನ ದಿನ ಶ್ರುತಿಯೇ, ಚಿಗುರಾಗಿದೆ ಹಗಲಾಯಿತು ನಿನ್ನೆನಪೇ ಸುಳ್ಳಾಯಿತು ಕೃತಿಯೇ. ಜಯ ದೇವ ಶ್ರೀ ಗಣಪತಿರಾಯ. ಗಣನಾಯಕ ಕವಿಗಾಯಕ ಜನತ್ರಾಯಕ ಸಿರಿಯೇ, ಗುಣಮರ್ದಕ ಕಿಲಮರ್ದಕ ಸುರಸ್ಪರ್ಶಕ ದೊರೆಯೇ. ಗಣನಾಯಕ ಕವಿಗಾಯಕ ಜನತ್ರಾಯಕ ಸಿರಿಯೇ, ಗುಣಮರ್ದಕ ಕಿಲಮರ್ದಕ ಸುರಸ್ಪರ್ಶಕ ದೊರೆಯೇ. ಅಣು ಅಣುವು ದೃಢರೇಣುವು ಗುಣಗಣವೆಂದರಿಯೇ, ಅಣು ಅಣುವು ದೃಢರೇಣುವು ಗುಣಗಣವೆಂದರಿಯೇ. ಕ್ಷಣ ಕ್ಷಣವೂ ನಾಸಿದ್ದನು ನಿನ್ನೊಂದಿಗೆ ಬೆರೆಯೇ. ಜಯ ದೇವ ಶ್ರೀ ಗಣಪತಿರಾಯ. ಮೋದಕ ತುಂಬಿದ ಬಸಿರಲೆ ನಡೆಸಿರುವೆಯು ನೃತ್ಯ, ಬೋಧಕ ದೃಷ್ಟಿಯು ಬರುವುದು ಮೌನದ ಸಾಹಿತ್ಯ. ಮೋದಕ ತುಂಬಿದ ಬಸಿರಲೆ ನಡೆಸಿರುವೆಯು ನೃತ್ಯ, ಬೋಧಕ ದೃಷ್ಟಿಯು ಬರುವುದು ಮೌನದ ಸಾಹಿತ್ಯ. ಶೋಧಕ ದೃಷ್ಟಿಯು ಬರುವುದು ನಿನ್ನಯ ಶತಕೃತ್ಯ, ಶೋಧಕ ದೃಷ್ಟಿಯು ಬರುವುದು ನಿನ್ನಯ ಶತಕೃತ್ಯ. ನಾದದ ಮೂಲ ಸ್ವರೂಪನ ಜಯ ದೇವ ಶ್ರೀ ಗಣಪತಿರಾಯ. ಜಯಕಾರಕ ಭಯಹಾರಕ, ಜಯಕಾರಕ ಭಯಹಾರಕ ಓಂಕಾರಗಾಯ. ಜಯ ದೇವ ಶ್ರೀ ಗಣಪತಿರಾಯ. ಜಯ ದೇವ ಶ್ರೀ ಗಣಪತಿರಾಯ. ಆಸ್ಥಾನ ಗೀತೆ ಸುಮಾರಸ್. शंकरेश्वरी
शुम्भादिमनाम्भोनिधि कुम्भजनिभदेवी जन्माहित संभावित शाम्भवी शुभवे जन्माहित संभावित शाम्भवी शुभवे कायो श्री गौरी करुणालहरी तोय श्री जय चामुण्डिके श्री यदुवीर कृष्ण दत्ता नामाङ्कित भूमीन्द्र ललामन मुदते नामाङ्कित भूमीन्द्र ललामन मुदते कायो श्री गौरी करुणालहरी तोय जाक्षि शङ्करेश्वरी तोय जाक्षि शङ्करेश्वरी तोय जाक्षि ಒಂದೆರಡು ಮಾತು ಭಾಷಣ ಮಾಡೋದಕ್ಕೆ ನಮ್ಮ ವೈಡಿ ರಂಜಣ್ಣವರು ಎದುರಿಗಿದ್ದಾರೆ, ರಘುರಾಮ್ ವಾಜಪೇಯಿ ಸರ್ ಇದ್ದಾರೆ, ಈ ಕಡೆ ಮುಟ್ಟಿ ಗೋಪಾಲ್ ಅವರು ಇದ್ದಾರೆ, ಎಲ್ಲ ಕವಿಗಳು ಮಾತಾಡೋದಿದ್ದಾರೆ. ನಮಗೆ ಭಾಷಣ ಬರಲ್ಲ, ಒಂದೆರಡು ಮಾತಾಡೋದಾದ್ರೆ ಬೇಸಿಕ್ ಇನ್ನೊಬ್ಬರು ಇಂಜಿನಿಯರು. ಈಗ ತಾನೇ ಸ್ವಲ್ಪ ಈ ಸಾಮಾಜಿಕವಾಗಿ ಬೆರೀತಾ ಇದ್ದೀನಿ. ಭಾಷಣ ಅಂತ ಹೇಳಿದ್ರೆ ನನಗೆ ಸರೋಗಲ್ವೇನೋ. ಒಂದೆರಡು ಮಾತು. ಈ ದಿನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಂಡಿಯಲ್ಲಿ ಗೋಪಾಲ್ ಸರ್ ಅವರೇ, ಒಡೆಯ ಕುರಿತು ಮಾತಾಡ ಬಂದಿರೋ ನಮ್ಮ ಸ್ನೇಹಿತರು, ಆತ್ಮೀಯರು, ಬಂಧುಗಳು ಆದ ಮಲ್ಲರಾಜ ಚಿತ್ರವರೇ, ಮುಖ್ಯ ಅತಿಥಿಗಳಾದ ಡಾಕ್ಟರ್ ಜಯಪ್ಪ ವಂದನಿಯವರೇ, ಲತಾ ಮೇಡಮ್ ಅವರೇ, ಹಾಗೂ ಕೋಶಾಧ್ಯಕ್ಷರೇ, ಇವತ್ತು ನನಗೆ ಅದೇನು ಸಂದರ್ಭ ಅನ್ನೋದು ಕಾಕತಾಳೀಯ ಅರಸು ಮಂಡಿ ಸಂಘದಲ್ಲಿ ಅಧ್ಯಕ್ಷನಾಗಿ ಇವತ್ತು ನಾಲ್ವಡಿ ಒಡೆಯರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಿದ್ವಿ. ಸಭಾ ಕಾರ್ಯಕ್ರಮ ಇರಲಿಲ್ಲ, ಆದರೂ ಎಲ್ಲರೂ ಮತ್ತು ಸಭಾ ಕಾರ್ಯಕ್ರಮ ಮಾಡಿದ್ವಿ. ಮೆರವಣಿಗೆಯಲ್ಲಿ ನಮ್ಮ ಸಂಘದಿಂದ ಹೊರಟು ಅಗ್ರಹ ಸರ್ಕಲ್ನಿಂದ ಕೆ ಎಸ್ ಸರ್ಕಲ್ ಅವರು ಬಂದು ಶ್ರೀಮನ್ ಮಹಾರಾಜರಿಗೆ ಎಲ್ಲ ಪುಷ್ಪಾರ್ಚನೆ ಮಾಡಿ ಒಳ್ಳೆ ಕಾರ್ಯಕ್ರಮ. ನಮ್ಮ ಈ 70ನೇ ವಯಸ್ಸಿನಲ್ಲೂ ಆ ಹುಡುಗರೆಲ್ಲ ನೋಡಿ ನಾವು ಕುಡಿದು ಬಿಟ್ಟಿದ್ದೀವಿ ಅಂತ ಒಂದು ಚೇತನ ನಮಗೆ ಕೊಟ್ಟವರಿಗೆ ಇಂದು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಂತ ಒಂದು ಪುಣ್ಯ ಚೇತನಕ್ಕೆ ನೀವು ಬಂದು ಉದ್ಘಾಟನೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿರೋದಕ್ಕೆ ನಾನು ಈ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ಗೆ ಹಾಗೆಲ್ಲ ಸಂಬಂಧಪಟ್ಟವರಿಗೆ ಕೃತಜ್ಞತೆಗಳನ್ನು ಹೇಳ್ತೀನಿ. ರಾಜಮನೆತನ, ಅರಸು ಮನೆತನ ಎರಡು ಅಣ್ಣ ತಮ್ಮದಲ್ಲಿ ಇಬ್ಬರು ಇದ್ದಿದ್ದ ದಾಯಾದಿಗಳಿದ್ದಾರೆ. ಸೊ ನಾವು ಒಂದು ಅರಸು ಮನೆತನದವರಾಗಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಮಲ್ಲರಾಜ ಸರ್ ಇದ್ದಾರೆ. ಹಾಗೆ ನಮಗೆ ತಿಳಿದಿದ್ದೇನೆಂದ್ರೆ ಅವ್ರ ಬಗ್ಗೆ ಒಬ್ಬ ರಾಜ ಋಷಿ ಅಂತ ಹೆಸರು ಪಡೆದವರು. ಒಂದು ಸ್ವಾತಂತ್ರ್ಯಕ್ಕೆ ಮುಂಚೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ವಲ್ಲಭಾಯ್ ಪಟೇಲ್ ಅವರು ಹೇಳಿದ್ರು, ಸ್ವಾತಂತ್ರ್ಯ ಯಾಕೆ ಬೇಕು, ಮೈಸೂರಿನಂತ ರಾಜರಿದ್ರೆ ಅಂತ. ಅಂತ ಆಡಳಿತದವರು ಅವ್ರ ಬಗ್ಗೆ ಸಾಕಷ್ಟು ಪುಸ್ತಕಗಳು ಬಂದಿವೆ, ಸಾಕಷ್ಟು ಜನ ಬರೆದಿದ್ದಾರೆ, ಸಾಕಷ್ಟು ಜನ ಮನದಲ್ಲಿದೆ. ಆದ್ರೆ ಒಂದೇ ಒಂದು ದುರಂತ ಅಂದ್ರೆ ಇದನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲಿವರೆಗಾದ್ರೂ ಮುಟ್ಟಿಸ್ಬೇಕು. ಇದನ್ನ ಯಾರ್ಯಾರು ಎಲ್ಲೆಲ್ಲೋ ಒಂದು ಸಣ್ಣ ಸಣ್ಣ ಕೆಲಸ ಮಾಡಿದವ್ರಿಗೆಲ್ಲ ಅತಿಯಾಗಿ ಬೆಂಬಲಿಸ್ತಾರೆ, ವಿಜೃಂಭಿಸ್ತಾರೆ. ಇಂಥ ಒಂದು ನಾಡನಾಡಿನ ಮಹಾಪ್ರಭುಗೆ ಎಲ್ಲೋ ಒಂದು ಹೆಸರಿಲ್ಲ ಅನ್ನೋದು ಶೋಚನೀಯ. ಮೈಸೂರಿಗೆ ರೈಲು, ಇಡೀ ದೇಶಕ್ಕೆ ರೈಲ್ವೆ ತಂದವರು ಮೊದಲವರು, ವಿದ್ಯುತ್ ತಂದವರು ಅವರು. ಅವರ ಮೊದಲಿಗಿಂತ ಅದಕ್ಕೆ ಲೆಕ್ಕವೇ ಇಲ್ಲ. ಅಷ್ಟು ಮೊದಲಿಗರಲ್ಲಿ ಮೊದಲಿಗರು. ಆದರೆ ಅವರಿಗೆ
ಸೂಕ್ಷ್ಮ ಸ್ಥಳ ಇಲ್ಲ. ಇವತ್ತು ವಿಮಾನಯಾನ ಏನಾದ್ರು ಇದ್ರೆ, ಏವಿಯೇಷನ್ ಏನಾದ್ರು ಇದ್ರೆ ಅದಕ್ಕೆ ಜಯಚಾಮರಾಜ ಒಡೆಯರ್ ಕಾರಣ. ಅವರು ಈ HAL ಏರ್ಪೋರ್ಟ್ಗೆ ಜಾಗ ಕೊಟ್ಟು ಅದು ಕಟ್ಟೋದಕ್ಕೆ ಅವರು ಅವತ್ತು ಒಂದು ಮಾಡದೇ ಇದ್ದರೆ ಇವತ್ತು HAL ಏರ್ಪೋರ್ಟ್ ಈ ಲೆವೆಲ್ಗೆ ಬರ್ತಿರ್ಲಿಲ್ಲ, ಇಂಡಿಯಾದ ಏವಿಯೇಷನ್ ಬೆಳೀತಾ ಇರಲಿಲ್ಲ. ಅಂತ ಒಂದು ಮಹನೀಯರುಗಳಿಗೆ ನಮ್ಮ ರಾಜ್ಯದಲ್ಲಿ ನಮಗೆ ಇದ್ರೆ, ನಮ್ಮಲ್ಲಿ ಏನಾಗಿದೆ, ಜನಸಂಖ್ಯೆ ಕಮ್ಮಿ, ನಾವು ಕೇಳೋರು ಕಮ್ಮಿ, ನಮ್ಮ ಧ್ವನಿ ಕಮ್ಮಿ ಅಂತ ಹೇಳಿ ಇಷ್ಟೊಂದು ಡೆವಲಪ್ ಮಾಡಿ ಇಷ್ಟೊಂದು ಅಭಿವೃದ್ಧಿಪಡಿಸಿರೋ ಒಬ್ಬ ಮಹಾನ್ ಭಾವಗಳಿಗೆ ಅವರಿಗೆ ಸಲ್ಲಬೇಕಾದ ಒಂದು ಗೌರವ ಸಲ್ತಾ ಇಲ್ಲ ಅಂತ ನಮಗೆ ಅನ್ಸೋದು, ನಮ್ಮ ಜನಾಂಗಕ್ಕೆ ಅನ್ಸೋದು ಇದು ಖಂಡಿತ. ದಯಮಾಡಿ ಮುಂದಿನ ದಿನಗಳಾದರೂ, ಈಗ ಏನೋ ನನಗೆ ಒಂದು ಸುದ್ದಿ ಬಂತು, ನಾಳೆ ಈ ತಿಂಗಳ 21ನೇ ತಾರೀಕು ಪ್ರಧಾನಿಯವರು ಬರ್ತಾ ಇದ್ದಾರೆ. ಪ್ರಧಾನಿಯವರು ಯೋಗ ಒಂದು ಕಾರ್ಯಕ್ರಮಕ್ಕೆ ಬರುವಾಗ ಮೈಸೂರಿನ ಏರ್ಪೋರ್ಟ್ಗೆ ನಾಲ್ಡಿ ಕೃಷ್ಣರಾಜ ಒಡೆಯರ್ ಹೆಸರನ್ನ ಅವತ್ತು ಅನೌನ್ಸ್ ಮಾಡ್ತಾರೆ ಅನ್ನೋದೊಂದು ನಮಗೆ ಸುದ್ದಿ ಬಂದಿದೆ. ಆದರೆ ಒಳ್ಳೆಯದಾಗಿದೆ, ಇಲ್ಲಾಂದ್ರೆ ನಾವೆಲ್ಲ ಅದ್ರ ಬಗ್ಗೆ ಧ್ವನಿ ಎತ್ತೋಣ. ಸೊ ಅವ್ರುಗಳಿಗೆ ಸಲ್ಲಬೇಕಾದ್ದು ಅನ್ನೆಸೆಸರಿಯಾಗಿ ನಾವೇನೋ ಇಲ್ಲದನ್ನು ಕೇಳ್ತಿಲ್ಲ. ಇವತ್ತು ಮೈಸೂರಿನಲ್ಲಿ ಒಂದು UGD ಇರ್ಬೋದು, ಆ ಕಾಲದಲ್ಲಿ ಅವತ್ತು ಕಾರ್ಗಳಿಲ್ಲದಿರುವಾಗ 100 ಫೀಟ್ ರೋಡ್ ಮಾಡೋದು, ಕಾರ್ಗಳೇ ಇರಲಿಲ್ಲ ಅವತ್ತು, ಅರಮನೆ ಕಾರ್ ಬಂದ್ರೆ ಬೇರೆ ಕಾರ್, 100 ಫೀಟ್ ರೋಡ್ ಮಾಡೋದು. ಇಡೀ ಇವತ್ತು ನೋಡಿ ಮೈಸೂರು ಸುತ್ತಮುತ್ತ ನೀವು ಯಾವ ಕಡೆಯಿಂದ ನೋಡಿದ್ರು ಅರಮನೆ ಹಳ್ಳದಲ್ಲೇ ಬರೋದು, ಸುತ್ತ ಇದೆ. ಆದ್ರೂ ಒಂದು ಚೂರು ನೀರು ನಿಲ್ಲಲ್ಲ. ಆಗಿನ ವ್ಯವಸ್ಥೆಯಲ್ಲಿ ಆ ಕಾಲದಲ್ಲಿ ಅಷ್ಟೆಲ್ಲ ಚೆನ್ನಾಗಿ ಮಾಡಿರುವಂತ ಒಂದು ಈ ಮೈಸೂರಿನ, ಇವತ್ತು ಕರ್ನಾಟಕ ಏನಾದ್ರು ಇಡೀ ದೇಶದಲ್ಲಿ ಅತ್ಯಂತ ಅಭಿವೃದ್ಧಿ ಕಾಣಬೇಕು ಅಂದ್ರೆ ಅವತ್ತು ಅಂದರೆ ಕೊಡುಗೆಗಳಿತ್ತು ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಇಂಥ ಒಂದು ಮಹಾನ್ ಭಾವದ ಬರೀ ಸ್ಮರಿಸೋದ್ರ ಜೊತೆಗೆ ಅವರ ಹೆಸರು ಉಳಿಸುವಂತ ಕೆಲಸನ ನಾವೆಲ್ಲ ಸೇರಿ ಮಾಡೋಣ ಅಂತ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಹೇಳಿ ಇನ್ನೂ ಮಾತಾಡೋದಿದ್ದಾರೆ. ಮಹಾರಾಜರ ಬಗ್ಗೆ, ಕೃಷ್ಣರಾಜರ ಬಗ್ಗೆ ತುಂಬ ಮಾತಾಡ್ತಾರೆ. ಅವ್ರು ಮಾತಾಡೋರು ಎಂತೆಂಥ ಏನೇನು ಮಾಡಿದ್ರು, ಎಷ್ಟೆಷ್ಟು ಅವರು ಕಾರ್ಯಗಳು ಮಾಡಿದ್ರು ನೋಡ್ತಾ ಹೋದ್ರೆ ಎಲ್ಲೂ ನಾವು ಭಾಷಣ ಎಲ್ಲೂ ಪ್ರಿಪೇರ್ ಮಾಡಬೇಕು. ಈಗ ಗೂಗಲ್ ನೋಡಿದ್ರೆ ಅವ್ರ ಚರಿತ್ರೆನೇ ಬರ್ತದೆ. ಅವ್ರು ಮಾಡಿರೋ ಏನೇನು ಚಳವಳಿಗಳಿರ್ಬೋದು, ಅಂದ್ರೆ ಈ ಅನುಕೂಲಗಳು, ದೇವದಾಸಿ ಪದ್ಧತಿ, 100 ಇಟ್ಟಿವೆ ಆ ಥರ ನಿರ್ಮೂಲನೆ ಅಂತ. ಸೊ ಅಂಥವ್ರಿಗೆ ಮಾತಾಡೋದಿದ್ದಾರೆ, ಮಾತಾಡಲಿ. ನನಗೆ ಇಷ್ಟೊಂದು ಅವಕಾಶ ಕೊಡೋದಕ್ಕೆ ಎಲ್ರಿಗೂ ಧನ್ಯವಾದ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದಂಥ ಶ್ರೀ ಮಡ್ಡಿಕೆರೆ ಗೋಪಾಲರವರೇ, ಈಗ ತಾನೇ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಹಿರಿಯರಾದ HMT ಗೋಪಾಲರಾಜ ಅವರೇ, ಲಿಂಗರಾಜ ಅವರೇ, ನಾನು HMT ಗೋಪಾಲ್ ಅಂತ ಅದೇ HMT ಲಿಂಗರಾಜ ಅವರೇ, ಮುಖ್ಯ ಅತಿಥಿಗಳು, ಕವಿಗಳು, ಸಾಹಿತಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಜಯಪ್ಪ ಹೊನ್ನಾಳಿಯವರು, ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಜಿ ಪ್ರಕಾಶ್ ಅವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಲತಾ ಮೋಹನ್ ಅವರೇ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮೆಲ್ಲ ಕನ್ನಡ ಪ್ರೇಮಿ, ನಾಡ ಪ್ರೇಮಿ ಹಿರಿಯರೇ, ಬಂಧುಗಳೇ, ನಾವು ಈ ದಿವಸ ನಮ್ಮನ್ನಾಳಿದ ದೊರೆಗಳಲ್ಲಿ ಛಾಪನ್ನ ಜನಮಾನಸದಲ್ಲಿ ಮೂಡಿಸಿದಂಥ ಅನರ್ಘ್ಯ ರತ್ನ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಅದು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ. ಇದಕ್ಕೂ ಒಂದು ವಿಶೇಷ ಇದೆ. ಮುಂದೆ ನಾನು ತಮ್ಮೆಲ್ಲರಿಗೂ ತಿಳಿದಿರೋದೆ, ಮತ್ತೊಮ್ಮೆ ಮನನ ಮಾಡೋದು. ಇಲ್ಲಿ ಅವ್ರ ಬಗ್ಗೆ ಹೇಳೋದು ಯಾರಿಗೂ ಗೊತ್ತಿಲ್ಲ ಅಂತೇನಿಲ್ಲ. ಈ ಗೂಗಲ್ ಯುಗದಲ್ಲಿ ಎಲ್ರಿಗೂ ಎಲ್ಲವೂ ತಿಳಿದಿರುತ್ತೆ. ಬಹುಶಃ ಸೂರ್ಯನನ್ನ ಹೇಗೆ ನಾವು ಪರಿಚಯ ಮಾಡಿಕೊಡೋ ಪ್ರಯತ್ನ ಹೇಗಾಗುತ್ತೋ ಹಾಗಾಗುತ್ತೆ ಇಂಥ ಮಹನೀಯರನ್ನ ಸಮಾಜಕ್ಕೆ ಪರಿಚಯ ಮಾಡೋದು. ಆದರೂ ಮಾತಾಡ್ತೀವಿ. ಕಾರಣ ಏನಪ್ಪಾ ಅಂದ್ರೆ ಅವರ ಸಾಧನೆಗಳ ಮನನ. ಅವರ ಸಾಧನಾ ಪಟ್ಟಿ ಇಷ್ಟುದ್ದ ಇದ್ರೆ ಕಡೆ ಪಕ್ಷ ಈ ಮನನದಿಂದ ನಮ್ಮ ಮನಸ್ಸಿನಲ್ಲಿ ಒಂದು 10 ಸಾಧನೆಗಳು ಆದರೂ ನೆನಪಿನಲ್ಲಿ ಉಳಿಯುತ್ತೆ ಅನ್ನುವ ಒಂದು ಯೋಚನೆಯೊಂದಿಗೆ ಈ ಒಂದು ಕಾರ್ಯಕ್ರಮಗಳು ಮತ್ತು ಅವರ ಬಗ್ಗೆ ಸ್ಮರಣೆಗಳು ಎಲ್ಲವನ್ನು ಮಾಡ್ತೀವಿ. ನಾವೇನೇ ಆದರೂ ನಮ್ಮ ತಂದೆ ತಾಯಿ, ನಮ್ಮ ವಂಶ ಯಾಕೆ ನೆನೆಸ್ಕೊಳ್ತೀವಿ? ನಮ್ಮ ವಂಶವನ್ನ, ನಮ್ಮ ತಂದೆ ತಾಯಿಗಳನ್ನ ನಾವು ಆದರ್ಶ,
ನಾವು ಮುಂದೆ ಹೇಗೆ ಹೆಜ್ಜೆ ಇಡಬೇಕು, ಸಮಾಜದಲ್ಲಿ ನಮ್ಮ ವಂಶದ ಗೌರವವನ್ನು ಹೇಗೆ ಕಾಪಾಡಬೇಕು, ನಾವು ಹೇಗೆ ಬದುಕಬೇಕು ಅನ್ನೋದಕ್ಕೋಸ್ಕರ ವಂಶದ ಬಗ್ಗೆ ಹಿರಿಮೆಯನ್ನು ಎತ್ಕೊಂಡು ಆ ರೀತಿ ನಡೀತಿತ್ತು. ಹಾಗೆ ವಿಶ್ವದಲ್ಲೇ ಅಗ್ರಮಾನ್ಯ ಎಲ್ಲ ಒಪ್ಕೊಳ್ಳೋಣ. ನಮ್ಮ ಮೈಸೂರು ಮಹಾರಾಜರು ಬೆಳಿಗ್ಗೆ ಅಷ್ಟೊತ್ತಿಗೆ 5 ಗಂಟೆಗೆ ಅವರು ಸಂಗೀತಾಭ್ಯಾಸ ಮಾಡ್ತಾ ಇದ್ರು. ಸ್ವತಃ ಸಂಗೀತಕಾರರು ಪಿಯಾನೋ ನುಡಿಸ್ತಾ ಇದ್ರು, ವೈಲಿನ್ ನುಡಿಸ್ತಾ ಇದ್ರು, ಪಿಟೀಲ್ ನುಡಿಸ್ತಾ ಇದ್ರು, ಮೃದಂಗ ನುಡಿಸ್ತಾ ಇದ್ರು. ಒಬ್ಬ ವ್ಯಕ್ತಿ ಅಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ? ಇಷ್ಟೆಲ್ಲ ಆಡಳಿತಗಳ ಮಧ್ಯೆ ಮಾಡ್ತಾ ಇದ್ರು. ಬಹಳಷ್ಟು ಜನ ಕಲಾವಿದರಿಗೆ ಪ್ರೋತ್ಸಾಹ ನೀಡಿದ್ರು. ಆಸ್ಥಾನ ಕವಿಗಳನ್ನು ಮಾಡಿಕೊಂಡ್ರು, ಆಸ್ಥಾನ ವಿದ್ವಾಂಸರುಗಳನ್ನು ಮಾಡಿಕೊಂಡ್ರು. ನಿಮಗೆ ಗೊತ್ತಿರಲಿ, ಹಿಂದೂಸ್ತಾನಿ ಸಂಗೀತಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿದ್ರು. ಅದರಲ್ಲಿ ಗೌರ್ ಜಾನ್ ಅಂತ ಒಬ್ಬರು ಬರ್ತಾರೆ, ಬಹಳ ಫೇಮಸ್ ಹಿಂದೂಸ್ತಾನಿ ಸಿಂಗರು. ಅವ್ರಿಗೆ ಎಲ್ಲೂ ಅವಕಾಶ ಕೊಟ್ಟಿರಲಿಲ್ಲ. ಆದರೆ ಮೈಸೂರು ಮಹಾರಾಜರು ಅವ್ರನ್ನ ಆಸ್ಥಾನ ಹಿಂದೂಸ್ತಾನ ಗಾಯಕಿಯಾಗಿ ಮಾಡಿಕೊಳ್ತಾರೆ. ಅಬ್ದುಲ್ ಕರೀಂ ಖಾನ್, ಆಗ್ರಾ ಘರಾನಾದಲ್ಲಿ ಎಕ್ಸ್ಪರ್ಟ್ ಆದಂತಹ ಉಸ್ಮಾನ್ ವಿಲಾಯತ್ ಹುಸೇನ್ ಖಾನ್, ನಾಥನ್ ಖಾನ್, ಬರ್ಕತ್ ಉಲ್ಲಾ ಖಾನ್, ಇವರು ನಿಂತವ್ರನ್ನ ಮಹಾನ್ ಭಾವರುಗಳನ್ನ ಇಂತಿಂತ ದೊಡ್ಡವ್ರನ್ನ ಗುರುತಿಸಿ ಆಸ್ಥಾನ ವಿದ್ವಾಂಸರುಗಳು ಮಾಡ್ಕೊತಾರೆ. ಹಾಗೆ ಕರ್ನಾಟಕ ಸಂಗೀತದಲ್ಲಿ ಶೇಷಣ್ಣವ್ರು ಸುಬ್ಬಯ್ಯ ಇರ್ಬೋದು, ವೀಣೆ ಸುಬ್ರಹ್ಮಣ್ಯ ಅಯ್ಯರ್ ಇರ್ಬೋದು, ಮುತ್ತಯ್ಯ ಭಾಗವತರ್, ವೀಣೆ ಶಿವರಾಮಯ್ಯನವರು, ವೀಣೆ ವೆಂಕಟಗಿರಿಯಪ್ಪನವರು, ಬೆಳಕವಾಡಿ ಶ್ರೀನಿವಾಸ ಅಯ್ಯಂಗಾರ್ ಅವರು, ಚಿಕ್ಕರಾಮರಾವ್, ಪಿಟೀಲ್ ಚೌಡಯ್ಯ, ಇಂತಿಂತ ಮಹಾನ್ ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಿ ಅವ್ರನ್ನೆಲ್ಲ ಬೆಳಕಿಗೆ ತಂದ್ರು. ಇವತ್ತು ನನಗೆ ಮೀಡಿಯಾ ಇಲ್ಲ, ಸೋಷಿಯಲ್ ಮೀಡಿಯಾ ಇಲ್ಲ. ಈಗ ನಾ ಭಾಷಣ ಮಾಡ್ತೀನಿ, ಯಾರಾದ್ರೂ ಅವ್ರ ಫ್ರೆಂಡ್ಶಿಪ್ ಕಳಿಸಿದ್ರು, ಅವತ್ತೇನಿಲ್ಲ. ಅಂತದ್ರಲ್ಲಿ ಇಂಥವ್ರನ್ನೆಲ್ಲ ಮೇಲ್ ತಂದು ಸಮಾಜ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಗುರುತಿಸುವಂತಹ ಸ್ಥಾನವನ್ನ ಗಳಿಸೋದಕ್ಕೆ ನಾಲ್ವಡಿಯವರು ಪ್ರೋತ್ಸಾಹವನ್ನ ನೀಡಿದರು. ಇವರು ಮಾಡಿದಂತ ಕೆಲಸ 1, 2, 3 ಅಲ್ಲ, ಅದನ್ನ ಲೆಕ್ಕ ಹಾಕ್ತಾ ಹೋದರೆ ಸಹಸ್ರಾರು. ನಾವು ಪ್ರಜಾಪ್ರಭುತ್ವದಲ್ಲಿ ಏನ್ ಸಾಧಿಸಿದ್ದೀವಿ ಸ್ವಾಮಿ? ನಿಜವಾಗಿ ನಾವೇನಾದ್ರೂ ಸಾಧನೆ ಮಾಡಬೇಕಾದ್ರೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ, ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳಬೇಕಾದ್ರೆ ನಾಲ್ವಡಿಯವರು ಮಾಡಿದ ಲಿಸ್ಟನ್ನ ತೆಗೆದುಕೊಂಡು ನಮ್ಮ ಸಾಧನೆಗಳೇನು ಅನ್ನೋದನ್ನ ಪಟ್ಟಿ ಹಾಕೊಂಡ್ರೆ ನಾವು 1 ನಿಮಿಷ ಆ ಕುರ್ಚಿಗಳಲ್ಲಿ ಕೂರೋದಕ್ಕೆ ಯೋಗ್ಯರಿರೋದಿಲ್ಲ. ಸೊ ಇಂತಹ ಒಂದು ಮಹಾನ್ ಕಾಣಿಕೆಯನ್ನ ನಾರ್ತ್ ಕರ್ನಾಟಕ ಹೋದ್ರೆ ಹೇಳ್ತಾರೆ ನನಗೆ ಇಡೀ ರಾಜ್ಯದಲ್ಲಿ ನನಗೆ ಬಹಳ ಜನ ಸ್ನೇಹಿತರಿದ್ದಾರೆ. ನಾನು ಯಾಕಂದ್ರೆ ಒಂದು ಸಂಘಟನೆ ಅಧ್ಯಕ್ಷನಾಗಿ ರಾಜ್ಯ ಎಲ್ಲ ಸುತ್ತಾಡ್ತೀನಿ. ನೀವು ಬಿಡಿಯಪ್ಪ ಮೈಸೂರಿನವರು ಸುಖವಾಗಿದ್ದೀನಿ, ನಿಮ್ಮನ್ನು ಮಹಾರಾಜ ಚೆನ್ನಾಗಿ ಸಾಕ್ಬಿಟ್ಟಿದ್ದಾರೆ. ನಮ್ಮಂಗಿದ್ದಿದ್ರೆ ಬಿಸಿಲಲ್ಲಿ ಗೊತ್ತಾಗಿರೋದು ಒಣಮೆಣಸಿನಕಾಯಿ ತಿನ್ಕೊಂಡು ನಿಮಗೆ ಕೊಬ್ಬು ಜಾಸ್ತಿ ಸಾಕ್ಬಿಟ್ಟಿದ್ದಾರೆ. ಬಹಳ ಮುದ್ದಿನಿಂದ ತುಂಬಾ ಪೋಷಣೆ ಮಾಡಿ ನಮ್ಮನ್ನೆಲ್ಲ ಸಾಕಿದ್ರು ಅಂತ ಇನ್ನು ಹೇಳ್ತಾ ಹೋದ್ರೆ ಇದಕ್ಕೆ ಬಹಳ ದಿನಗಳೇ ಬೇಕಾಗುತ್ತೆ. ಅವರಿಗೆ ಸೂಕ್ತ ಗೌರವ ಸಿಗ್ಲಿಲ್ಲ ಅಂತ ನನಗಂತೂ ಅನ್ಸಲ್ಲದೆ. ಯಾಕಂದ್ರೆ ಅವ್ರ ಗೌರವ ಕೊಡೋ ವ್ಯಕ್ತಿ ಈಗ ಸಮಾಜದಲ್ಲಿ ಹುಟ್ಟೇ ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ಹುಟ್ಟೇ ಇಲ್ಲ. ಇವರಿಗೆ ಗೌರವ ಕೊಡಬೇಕಾದ ಅರ್ಹತೆ, ಗೌರವ ನಿಂತ್ಕೊಂಡು ಭಾಷಣ ಮಾಡ್ಕೊಂಡು ಯಾವನಾರು ಹೇಳ್ಬೋದು, ನಾನು ಹೇಳ್ಬೋದು. ಆದ್ರೆ ಇಂಥವ್ರಿಗೆ ಗೌರವ ಕೊಡ್ಬೇಕಾದ್ರೆ ಅರ್ಹತೆ ಇರಬೇಕಲ್ಲ. ಆ ಅರ್ಹತೆ ನಮ್ಮ ಕರ್ನಾಟಕದಲ್ಲಿ ಯಾರಿಗಿದೆ ಅನ್ನೋದನ್ನ ಒಂದ್ಸರಿ ತೋರಿಸ್ಬಿಡಿ. ಅಂತ ನಾಯಕರುಗಳು, ಅಂತ ಇವರು ಏನು ರಾಜಕಾರಣಿಗಳು ಹುಟ್ಲಿಲ್ವಲ್ಲ ಈ ಮಣ್ಣಲ್ಲಿ. ಅದೇ ಒಂದು ದೌರ್ಭಾಗ್ಯ, ನೋವು. ಇನ್ನಾದರೂ ನಾಲ್ವಡಿ ಕೃಷ್ಣರಾಜ ಒಡೆಯರ ಆತ್ಮಕ್ಕೆ ನನ್ನ ಮಾತುಗಳು ಕೇಳಿ ಯಾರಾದರೂ ಒಬ್ಬ ಮಹಾನ್ ಭಾವನನ್ನ ಈ ನಾಡಿನ ರಕ್ಷಣೆಗಾಗಿ ಕಳಿಸ್ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇಷ್ಟೊತ್ತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ.